ಹಾಯ್ ಗೈಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನಪ್ಪ ಇವತ್ತು ವಿಶೇಷ ಅಂತ ಹೇಳಿದ್ರೆ, ಇವತ್ತು ಮಂಗಳವಾರ. ನಾವು ಬೆಳಗ್ಗೆ ಎದ್ದಿದ್ದೆ ತುಂಬ ಲೇಟು, 8:45 ಇದ್ವಿ. ಹಾಗಾಗಿ ನನ್ನ ಹೆಂಡತಿ ಬೇಗನೆ ಅಡುಗೆ ಮಾಡಿದ್ಲು. ನಾವು ಸಹ ಕಾಫಿ ಎಲ್ಲ ಕುಡ್ಕೊಂಡು. ಸೊ ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ, ನಾನು ಮುಖ ತೊಳೆದಿದ್ದಾನೆ, ಹಂಗೆ ಎದ್ದು ಬಂದುಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ ನನ್ನ ಹೆಂಡತಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. 10 ಗಂಟೆ ಶಿಫ್ಟ್ ಆಗಿತ್ತು. ಆದ್ದರಿಂದ ನಾವೇನೂ ಮಾಡೋಕ್ಕಾಗಲಿಲ್ಲ. ಸೊ ಅವಳನ್ನ ಕರ್ಕೊಂಡು ಬಂದು ಅವಳು ಕೆಲಸ ಮಾಡೋ ಜಾಗಕ್ಕೆ ಬಿಟ್ಬಿಟ್ಟು ಹಂಗಿದ್ರು 10 ನಿಮಿಷ ಲೇಟ್ ಆಗೋಯ್ತು. ಸೊ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಗಾಡಿ ಎಲ್ಲ ಒರೆಸ್ಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೂ ಇವಾಗ ತುಂಬ ಕುತೂಹಲ ಆಗ್ತಾಯಿದೆ ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮ ಜೊತೆನೇ ವ್ಲಾಗ್ ಮಾಡ್ಕೊಂಡು ಇವತ್ತಿನ ಸ್ಪೆಷಲ್ ಏನಂತ ತಿಳ್ಕೊಳ್ಳೋಂಥ ಕುತೂಹಲ ನನಗೂ ಇದೆ. ಬನ್ನಿ ಹಾಗಾದರೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಒಂದು ಡ್ಯೂಟಿ ಬಿದ್ದಿದೆ, ಪರವಾಗಿಲ್ಲ. ಇವಾಗ ಆನ್ ಮಾಡಿದ ತಕ್ಷಣ ಬಿದ್ದಿದೆ ಡ್ಯೂಟಿ. ಬಾಗಲಗುಂಟೆಗೆ ಡ್ರಾಪು, ಸುಂಕದಕಟ್ಟೆಯಿಂದ ಪಿಕಪ್ಪು, 1 ಕಿಲೋಮೀಟ್ರ್ ದೂರ ಇದೆ. ಸೊ ಪರವಾಗಿಲ್ಲ, ಹತ್ರದಲ್ಲೇ ಬಿದ್ದಿದೆ. ಸೊ ಅದನ್ನೇ ಇವಾಗ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಮೊದಲನೇ ಡ್ಯೂಟಿ ನೋಡೋಣ ಹೆಂಗೆ ಡ್ಯೂಟಿ ಇವತ್ತು ಹೆಂಗಾಗ್ತವೆ ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ ಹಾಗಾದರೆ ಪಿಕಪ್ ಮಾಡ್ಕೊಂಡು ಸೀದಾ ಬಾಗಲಗುಂಟೆಗೆ ಹೋಗೋಣ. ಸುಂಕದಕಟ್ಟೆ ಬಸ್ ಸ್ಟಾಪ್ ಹತ್ರ ತುಂಬಾ ಟ್ರಾಫಿಕ್ ಇರೋದು. ಇವತ್ತೇನೋ ಪರವಾಗಿಲ್ಲ, ಟ್ರಾಫಿಕ್ ಏನೂ ಇಲ್ಲ ಅಷ್ಟೊಂದಾಗಿ. ಸೊ ಫ್ರೀ ಆಗಿದೆ, ಎಲ್ಲ ಗಾಡಿಗಳೆಲ್ಲ ಯಾವುದು ನಿಂತ್ಕೊಳ್ದೇ ಮೂವ್ ಆಗ್ತಿದ್ದಾವೆ. ಸೊ ನೋಡೋಣ ಸಿಟಿ ಒಳಗಡೆ ಯಾವ ಥರ ಟ್ರಾಫಿಕ್ ಇದೆ ಅಂತ. ಸುಂಕದಕಟ್ಟೆಲಂತೂ ಇವಾಗ 0 ಟ್ರಾಫಿಕ್ ಅಂತಲೇ ಹೇಳ್ಬೋದು, ತುಂಬಾ ಫ್ರೀಯಾಗಿದೆ. ನೋಡೋಣ, ಹೋಯ್ತಾ ಗೊತ್ತಾಗುತ್ತೆ ಟ್ರಾಫಿಕ್ ಯಾವ ಥರ ಇದೆ ಏನು ಅಂತ. ಮತ್ತು ಇವತ್ತು ಬಿಸಿಲು ಸಹ ಬೆಳಗ್ಗೆಯಿಂದನೇ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಆಲ್ರೆಡಿ ಸೆಕೆ ಕಿತ್ಕೊಳ್ತಾ ಇದೆ ನನಗಂತೂ. ಗಾಡಿ ಒಳಗಡೆ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಬೆಳಗಿನ ಜಾವ ಚಳಿ, ಮಧ್ಯಾಹ್ನದೊತ್ತು ಬಿಸಿಲು, ಮತ್ತು ಸಾಯಂಕಾಲ ಆಯ್ತಿದ್ದಂಗೆ ಚಳಿ ಆಗುತ್ತೆ. ಸೊ ಇವಾಗಿನ ವೆದರ್ ಬೆಂಗಳೂರಲ್ಲಿರುವಂಥ ಅಟ್ ಪ್ರೆಸೆಂಟ್ ವೆದರ್ ಇವಾಗ. ಸೊ ನಾನು ಗ್ಲಾಸ್ ಹಾಕೊಂಡಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಸೆಕೆ ಅನಿಸ್ತೈತೆ. ಗ್ಲಾಸ್ ತೆಗೆದ್ರೆ ಚಳಿನೇ ಇರ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಹಾಗಾಗಿ ಮತ್ತೆ ಏನಪ್ಪ ಅಂತ ಹೇಳಿದ್ರೆ, ನನಗೊಂದು ಡ್ಯೂಟಿ ಬಿದ್ದಿತ್ತಲ್ವ ಸುಂಕದಕಟ್ಟೆಯಿಂದ ಬಾಗಲಗುಂಟೆಗೆ. ಸೊ ನಾನು ಅದು ಡ್ಯೂಟಿನ ಡ್ರಾಪ್ ಮಾಡಿದೆ ಇಲ್ಲಿಗೆ ನಾಗಸಂದ್ರ ಹತ್ರ. ಸೊ ಅದು ಏನು ಆಗಿದೆ ಅಂತ ಹೇಳಿದ್ರೆ, ನನಗೆ ಡ್ಯೂಟಿ ಅಕ್ಸೆಪ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಎಷ್ಟು ತೋರಿಸ್ತಿತ್ತು ಅಂತ ಹೇಳಿದ್ರೆ, 8 ಕಿಲೋಮೀಟ್ರು 217 ರೂಪಾಯಿ 35 ನಿಮಿಷ ತೋರಿಸ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಆದಮೇಲೆ ನನಗೆ ಎಷ್ಟು ತೋರಿಸ್ತಿದೆ ಅಂತ ಹೇಳಿದ್ರೆ 11 ಕಿಲೋಮೀಟ್ರ್ ತೋರಿಸ್ತಾಯಿತ್ತು ಮತ್ತು 45 ನಿಮಿಷ. ಸೊ ನಾನು ಆ ರೂಟಲ್ಲೇ ಬಂದಿರೋ 11 ಕಿಲೋಮೀಟ್ರ್ ರೂಟಲ್ಲೇ ಬಂದಿದ್ದರೆ ನನಗೆ ಅಮೌಂಟು ಜಾಸ್ತಿ ಕೊಡ್ತಿರಲಿಲ್ಲ. ಸೊ ಅಷ್ಟೇ ಕೊಡ್ತಿದ್ದೆ, 217 ರೂಪಾಯಿನ ಕೊಡ್ತಿದ್ದ. ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಯಾವುದು ಶಾರ್ಟೆಸ್ಟ್ ರೂಟ್ ಇದೆ ಅದನ್ನು ನಾನು ನೋಡಿಕೊಂಡು ನಾನು ಹಂಗೆ ಬಂದಿರೋದಕ್ಕೆ ಅಮೌಂಟು 217 ರೂಪಾಯಿನೇ ಕೊಟ್ಟ. ಸೊ ಈ ಒಂದು ಪ್ರಾಬ್ಲಮ್ಮು ಎಲ್ಲರಿಗೂ ಫೇಸ್ ಆಗಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಬುಕ್ಕಿಂಗ್ ಮಾಡೋ ಟೈಮ್ನಲ್ಲಿ ಕಡಿಮೆ ಕಿಲೋಮೀಟ್ರ್ ತೋರಿಸಿರ್ತಾರೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬುಕ್ಕಿಂಗ್ ಅಕ್ಸೆಪ್ಟ್ ಮಾಡಿ OTP ಹಾಕೋ ಆದಮೇಲೆ ಸೊ ಇದಕ್ಕಿದಂಗೆ ಜಾಸ್ತಿ ಕಿಲೋಮೀಟ್ರ್ ತೋರಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಈ ಪ್ರಾಬ್ಲಮ್ ಯಾಕೆ ಅಂತ ಹೇಳಿದ್ರೆ, ಆ್ಯಪ್ ಅವ್ರು ಏನು ಮಾಡಿರ್ತಾರೆ, ಬುಕ್ಕಿಂಗ್ ಅಕ್ಸೆಪ್ಟ್ ಮಾಡೋ ಟೈಮಲ್ಲಿ ಸೊ ಅವ್ರ ಮೈಂಡಲ್ಲಿ ಏನಿರುತ್ತೆ, ಯಾವ್ದಾದ್ರು ಶಾರ್ಟೆಸ್ಟ್ ರೂಟ್ ಇರುತ್ತೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ರೇಟ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಅದಾದಮೇಲೆ ನಾವು ಬುಕ್ಕಿಂಗ್ ಅಕ್ಸೆಪ್ಟ್ ಮಾಡ್ಕೊಂಡು ನಾವು OTP ಹಾಕ್ತೇವಲ್ಲ, OTP ಹಾಕಾದ್ಮೇಲೆ ಈ ಮ್ಯಾಪ್ ಅವ್ರು ಏನು ಮಾಡ್ತಾರೆ, ಯಾವುದು ಫಾಸ್ಟೆಸ್ಟ್ ರೂಟ್ ಇರುತ್ತೆ ಅದನ್ನು ಫೈಂಡ್ ಔಟ್ ಮೈಂಡಲ್ಲಿ ಇಟ್ಕೊಂಡು ಆ ರೂಟನ್ನ ನಮ್ಗೆ ತೋರಿಸ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಜಾಸ್ತಿ ಕಿಲೋಮೀಟ್ರ್ ತೋರಿಸ್ತಾ ಇರುತ್ತೆ. ಈಗ ಈ ಆ್ಯಪಲ್ಲಿ ತೋರಿಸಿರುತ್ತಲ್ಲ ಎಸ್ಟಿಮೇಟೆಡ್ ಅಮೌಂಟು, ಅಷ್ಟೇ ಅಮೌಂಟ್ ಕೊಡ್ತಾರೆ, ಜಾಸ್ತಿ ಅಮೌಂಟ್ ಕೊಡೋದಿಲ್ಲ. ಈ ಎಕ್ಸ್ಟ್ರಾ ಕಿಲೋಮೀಟ್ರ್ ಆಗಿರುತ್ತಲ್ಲ ಆ ಅಮೌಂಟ್ ಕೊಡೋದೇ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಸೊ ಬುಕ್ಕಿಂಗ್ ಅಕ್ಸೆಪ್ಟ್ ಮಾಡಾದ್ಮೇಲೆ ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಕಿಲೋಮೀಟ್ರ್ ಇರುತ್ತಲ್ಲ ಅದೊಂದು ಮೈಂಡಲ್ಲಿ ಇಟ್ಕೊಂಡು ಸೊ ಕಡಿಮೆ ಕಿಲೋಮೀಟ್ರ್ ಇರೋ ಕಡೆನೇ ಕರ್ಕೊಂಡು ಹೋಗಬೇಕು. ಆವಾಗ ನಮಗೇನಾಗುತ್ತೆ, ಅಮೌಂಟು ಕರೆಕ್ಟಾಗಿ ಬರುತ್ತೆ. ಸೊ ನನಗೂ ಇವಾಗ ಆಗಿತ್ತು ಹಂಗೇ. ಸೊ ನನಗೆ ಇವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಸುಂಕದಕಟ್ಟೆಯಿಂದ ಇಲ್ಲಿಗೆ ಬರೋಕ್ಕೆ ನಾಗಸಂದ್ರ ಬರೋಕ್ಕೆ 8 ಕಿಲೋಮೀಟ್ರ್ ನನಗೆ ಬುಕ್ಕಿಂಗ್ ಟೈಮಲ್ಲಿ ನಂಗೆ ತೋರಿಸಿತ್ತು. ಸೊ ಬುಕ್ಕಿಂಗ್ ಅಕ್ಸೆಪ್ಟ್ ಮಾಡಿ OTP ಹಾಕಾದ್ಮೇಲೆ 11 ಕಿಲೋಮೀಟ್ರ್ ತೋರಿಸ್ತು. ಹಾಗಾಗಿ ಅದು ಔಟರ್ ರಿಂಗ್ ರೋಡ್ ಮೇಲೆ ತೋರಿಸ್ತಾಯಿತ್ತು. ಔಟರ್ ರಿಂಗ್ ರೋಡ್ ಮೇಲೆ ಬಂದರೆ, ಔಟರ್ ರಿಂಗ್ ರೋಡ್ ಹೋಗಿ ಗೊರಗುಂಟೆಪಾಳ್ಯದಿಂದ ಬಂದರೆ 11 ಕಿಲೋಮೀಟ್ರ್ ಆಗ್ತಿತ್ತು. ಸೊ ನಾನು ಇವಾಗ ಹೆಂಗೆ ಬಂದೆ ಅಂತ ಹೇಳಿದ್ರೆ, ಪೀಣ್ಯ ಸೆಕೆಂಡ್ ಸ್ಟೇಜ್ ಒಳಗಡೆ ಬಂದು ಸೊ ಆ ಕಡೆಯಿಂದ ಬಂದರೆ ನನಗೆ ಕಡಿಮೆ ಕಿಲೋಮೀಟ್ರ್ ತೋರಿಸ್ತು. ಮತ್ತು ಟೈಮಿಂಗ್ಸು ಅಷ್ಟೇ, ಏನೋ ಯಾವುದೇ ಥರ ಸಿಗ್ನಲ್ ಇರಲಿಲ್ಲ, ಟ್ರಾಫಿಕ್ ಇರಲಿಲ್ಲ, ಆರಾಮಾಗಿ ಬಂದ್ಬಿಟ್ಟೆ. ನಾಗಸಂದ್ರದಿಂದ ಯಶವಂತಪುರಿಗೆ ಡ್ರಾಪ್ ಇತ್ತು, 100 ರೂಪಾಯಿ ಅಮೌಂಟು. ಅದನ್ನು ಡ್ರಾಪ್ ಮಾಡಿಬಿಟ್ಟು ಈಗ ರೈಲ್ವೆ ಸ್ಟೇಷನಿಂದ ಒಂದು ಪಿಕಪ್ ಬಿದ್ದಿದೆ, 2 ಗಂಟೆ ಗೊತ್ತಿಲ್ಲ, 500 ರೂಪಾಯಿದು. ಸೊ ಅದು ಅಡ್ವಾನ್ಸ್ ಬುಕ್ಕಿಂಗ್ ಬಿದ್ದಿತ್ತು 1:05ಕ್ಕೆ. ಈಗ 12:50 ಆಗಿದೆ. ಸೊ ಇನ್ನೂ ಟೈಮ್ ಇದೆ. ಅದಕ್ಕೆ ಹೋಗ್ಬಿಟ್ಟು ಬಜ್ಜಿ ತಗೊಂಡು ಬಂದಿದ್ದೀನಿ. ಸೊ ಬಜ್ಜಿ ತಿನ್ಕೊಂಡು ಹೋಗೋಷ್ಟೊಳಗೆ ಟೈಮ್ ಆಗುತ್ತೆ. ಎಲ್ಲಿಗೆ ಅಂತ ನೋಡೋಣ. ಈಗ
ಬಜ್ಜಿ ಚೆನ್ನಾಗಿದೆ. ಪರವಾಗಿಲ್ಲ, 100 ರೂಪಾಯಿ ಅಂದ್ರೂ ತುಂಬಾ 15 ನಿಮಿಷ ಟ್ರಾವೆಲಿಂಗ್ ಟೈಮು, ಮತ್ತು 4 ಕಿಲೋಮೀಟ್ರ್ ಇತ್ತು ಪಿಕಪ್ಪಿಂದ ಡ್ರಾಪ್ ಡಿಸ್ಟೆನ್ಸು. ಅಂಥವಿದ್ರೆ ಎತ್ಕೊಬಿಡ್ತೀನಿ. ಮತ್ತು ಪಿಕಪ್ ಪಾಯಿಂಟು ಅಲ್ಲೇ ಇತ್ತು, ಒಂದು 200 ಮೀಟ್ರ್ ಡಿಸ್ಟೆನ್ಸ್ ಇತ್ತು ಅಷ್ಟೇ. ತಿನ್ಕೊಂಡು ತಿನ್ನೋಷ್ಟೊಳಗಡೆ ಟೈಮ್ ಆಗುತ್ತೆ, ಹೋಗಿ ಪಿಕಪ್ ಮಾಡ್ಕೊಂಡು ಎಲ್ಲಿಗೆ ಅಂತ ನೋಡೋಣ ಫಸ್ಟ್. ಕಸ್ಟಮರ್ಗೆ ಫೋನ್ ಮಾಡಿದೆ, 1:05 ಆಯಿತು ಆಲ್ರೆಡಿ. ಸೊ ಫೋನ್ ಮಾಡಿ ಕೇಳೋದಕ್ಕೆ ಕಸ್ಟಮರ್ ಫೋನ್ ಪಿಕ್ ಮಾಡಿಲ್ಲ ಫಸ್ಟು. ಸರಿ ಅಂತ ಹೇಳ್ಬಿಟ್ಟು ಏನಪ್ಪ ಮಾಡೋದು, ಫೋನೇ ಪಿಕ್ ಮಾಡಿಲ್ಲ ಅಂದ್ಕೊಂಡೆ ನಾನು. ಅದಾದಮೇಲೆ ಒಂದು 2 ಮಿನಿಟ್ಸ್ ಬಿಟ್ಟು ಅವರೇ ಫೋನ್ ಮಾಡಿದ್ರು. ಸೊ ಇನ್ನೂ ಟ್ರೈನಲ್ಲೇ ಇದ್ದೀನಿ, ಬರ್ತಾ ಇದ್ದೀನಿ ಸರ್, ಇನ್ನೊಂದು 10 ಮಿನಿಟ್ಸ್ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಇಷ್ಟೊತ್ತಲ್ಲೇ ಡ್ಯೂಟಿಗಳು ಯಾವುದೂ ಸರಿಯಾಗಿ ಉಳಿಯೋದಿಲ್ಲ, ಅದಕ್ಕೋಸ್ಕರ ಪ್ರೈಮ್ ಡ್ಯೂಟಿ ಇದು ಅನಿಸುತ್ತೆ ಮೋಸ್ಟ್ಲಿ. ಅದಕ್ಕೋಸ್ಕರ ವೆಯ್ಟ್ ಮಾಡಿ ಪಿಕಪ್ ಮಾಡ್ಕೊಂಡು ಹೋಗೋಣ. ಸೊ ನಾನು ಅದಕ್ಕೇ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋದರೆ ಅಲ್ಲಿ ಪೊಲೀಸರು ಇರ್ತಾರೆ, ಪೊಲೀಸವರು ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹಿಂದೆನೇ ನಿಲ್ಲಿಸಿದ್ದೀನಿ. ಸೊ ಹಾಗಾಗಿ ಅವರು ಬಂದ ತಕ್ಷಣ ಅವ್ರು ಫೋನ್ ಮಾಡ್ತಾರೆ, ಫೋನ್ ಮಾಡಿದ ತಕ್ಷಣ ನಾವು ಅಲ್ಲಿ ಹೋಗೋದು. ಸೊ ಕಸ್ಟಮರ್ ಬಂದ್ರಂತೆ ಇವಾಗ. ಸೊ ಟ್ರೈನ್ ಇಳಿದು ಬಂದಿದ್ದಾರೆ, ಮೇನ್ ಗೇಟ್ ಹತ್ರ ನಿಂತಿದ್ದಾರಂತೆ. ಸೊ ನಾನು ಇವಾಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಸೊ ಬಂದಿದ್ದಾರೆ, ಅಲ್ಲಿ ಬಂದು ವೆಯ್ಟ್ ಮಾಡ್ತಿದ್ದಾರಂತೆ. ಸೊ ಅವ್ರನ್ನ ಪಿಕಪ್ ಮಾಡ್ಕೊಂಡು ಎಲ್ಲಿಗೆ ಅಂತ ಗೊತ್ತಿಲ್ಲ. ಸೊ ಹೋಗೋಣ. 500 ರೂಪಾಯಿ ಅಮೌಂಟ್ ಇದು. ಸೊ ಇದೇ ನೋಡಿ ಯಶವಂತಪುರ ರೈಲ್ವೆ ಸ್ಟೇಷನ್, ಮೇನ್ ಗೇಟ್ ರೈಲ್ವೆ ಸ್ಟೇಷನ್ನು. ಸೊ ಇನ್ನೂ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಏನೇನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಸೊ ಎಲ್ಲ ಅಧ್ವಾನ ಮಾಡಿ ಇಟ್ಟಿದ್ದಾರೆ ರೋಡೆಲ್ಲ. ನೋಡಿ ಮಳೆ ಗಿಳೆ ಏನಿಲ್ಲ, ಆದರೂ ನೀರು ಬಂದು ನಿಂತಿದೆ. ಇಲ್ಲಿ ನಿಂತಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಪೊಲೀಸರು ಬಿಡೋದಲ್ಲ ನಮ್ಮ ಪಾರ್ಕಿಂಗ್ ಮಾಡೋದಕ್ಕೆ ಒಂದು 5 ನಿಮಿಷದ ಮೇಲೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಹಿಂದೆನೇ ನಿಲ್ಲಿಸ್ಕೊಂಡಿದ್ದು ಬರ್ತಾ ಇರೋದು. ಇವಾಗ ಕಸ್ಟಮರ್ ನೋಡ್ಬೇಕು ಎಲ್ಲಿದ್ದಾರಂತ. ಸೊ ಇವಾಗ ಬಂದ್ವಿ ದೊಡ್ಡಬಳ್ಳಾಪುರ ಮೇನ್ ರೋಡ್ಗೆ. ಇಲ್ಲಿ ಯಲಹಂಕ ಹತ್ರ ಡ್ರಾಪ್ ಇತ್ತು, ಡ್ರಾಪ್ ಮಾಡಿದ್ವಿ. ಎಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಪಿಕಪ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಬೇಗನೆ ಬಂದುಬಿಟ್ವಿ, ಅಷ್ಟೊಂದು ಟ್ರಾಫಿಕ್ ಏನು ಇರಲಿಲ್ಲ. ಸೊ ಅವರು ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಮೇನ್ ರೋಡಲ್ಲಿ ಹೋಗು ಅಂತ ಹೇಳಿದ್ರು. ಇಲ್ಲ ಸರ್, ನಾವು ಅದು ಮ್ಯಾಪಲ್ಲಿ ಹೆಂಗೆ ತೋರಿಸುತ್ತೆ ಹಂಗೆ ಹೋಗಬೇಕು. ಸೊ ಇದು ಏನಾದರೂ ಎಕ್ಸ್ಟ್ರಾ ಕಿಲೋಮೀಟ್ರ್ ಏನೋ ಆಯಿತು ಅಂದರೆ ಅದು ಎಕ್ಸ್ಟ್ರಾ ಅಮೌಂಟ್ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು ಮ್ಯಾಪ್ನೇ ಫಾಲೋ ಮಾಡ್ತೀನಿ ಸರ್, ಬೇಜಾರು ಮಾಡ್ಕೊಬೇಡಿ ಅಂತ ಹೇಳಿದೆ. ಅದಕ್ಕೆ ಆಯಿತು, ನೀವು ಹಂಗೆ ಮಾಡಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ನೀವು ನಾನು ಹೇಳೋದು ರೂಟಲ್ಲಿ ಹೋಗಿ ಒಂದು ಏನಾದರೂ ಎಕ್ಸ್ಟ್ರಾ ಆದರೆ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಅದು ಮ್ಯಾಪ್ ಹಂಗೆ ತೋರಿಸ್ತಾಯಿತ್ತು, ಅವ್ರು ಹೇಳೋ ರೂಟಲ್ಲೇ ಮ್ಯಾಪ್ ತೋರಿಸ್ತಾಯಿತ್ತು. ಸೊ ಹಾಗಾಗಿ ನಾನು ಆ ಮ್ಯಾಪಲ್ಲೇ ಬಂದೆ ಫಾಲೋ ಮಾಡ್ಕೊಂಡು. ಸೊ ಇವಾಗ ಬರ್ತಾ ಇರ್ಬೇಕಾದ್ರೆ ಹಂಗೆ ಮಾತಾಡ್ಕೊಂಡು ಬಂದ್ವಿ. ಸೊ ಆ ಟೈಮ್ನಲ್ಲಿ ಅವ್ರು ಹೇಳಿದ್ರು, ಸಂತೋಷ್ ನಿಮ್ಮ ಹೆಸರು ಸಂತೋಷ, ನನ್ನ ಹೆಸರು ಸಂತೋಷನೇ ಅಂತ ಹೇಳಿದ್ರು. ಅದಕ್ಕೆ ಹೌದು ಸರ್, ನೋಡಿದೆ ಆಲ್ರೆಡಿ ಗೊತ್ತಾಯಿತು ನಿಮ್ಮ ಹೆಸರು ಸಂತೋಷ ಅಂತ. ಅದಕ್ಕೆ ಅವ್ರು ಎತ್ಕೊಂಡು ಹೇಳಿದ್ರು, ಖುಷಿ ಆಯಿತಾ ನಿಮಗೆ, ಸಂತೋಷ ಆಯಿತಾ ಅಂತ ಕೇಳಿದ್ರು. ಸಂತೋಷ ಅಂತ ಹೆಸರು ಕೇಳ್ಬಿಟ್ಟು ಖುಷಿ ಆಯಿತಾ ಅಂತ ಕೇಳಿದ್ರು. ಅದಕ್ಕೆ ಖಂಡಿತ ಸರ್ ಖುಷಿ ಆಗೇ ಆಗುತ್ತೆ ಅಂತ ಹೇಳಿದೆ. ನಾನು ಒಬ್ಬಂಗೆ ಅಲ್ಲ, ಯಾರು ಸಂತೋಷ ಅಂತ ಹೆಸರು ಕೇಳ್ತಾರೋ ಅವರೆಲ್ಲ ಖುಷಿ ಪಟ್ಟೇ ಪಡ್ತಾರೆ ಸರ್. ಆ ಒಂದು ಹೆಸರಲ್ಲೇ ಅಷ್ಟೊಂದು ದಮ್ಮಿದೆ ಅಂತ ಹೇಳಿದೆ. ಅದಕ್ಕೆ ನಗ್ತಾಯಿದ್ರು. ಸೊ ಅದಾದಮೇಲೆ ನಮ್ಮ ಬೆಂಗಳೂರು ರೋಡ್ ಬಗ್ಗೆ ಮಾತಾಡ್ತಾಯಿದ್ರು. ಏನಂದರೆ ಇಷ್ಟೊಂದು ಟ್ರಾಫಿಕ್ ಆಗಿಬಿಡುತ್ತೆ ಬೆಂಗಳೂರು, ಬರ್ತಾ ಜಾಸ್ತಿ ಟ್ರಾಫಿಕ್ ಆಗುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೊಂಬಂದರು. ಹೌದು ಸರ್, ತುಂಬಾ ಟ್ರಾಫಿಕ್ ಆಗ್ತೈತೆ. ಸೊ ಎಲ್ಲ ಏರಿಯಾಗಳಲ್ಲೆಲ್ಲ ರೋಡ್ನೆಲ್ಲ ಅಗೀತಿದ್ದಾರೆ. ಸೊ ಇವತ್ತು ಅಗ್ದಿ ಮುಚ್ಚಿದ್ರೆ ನಾಳೆ ದಿವಸ ಇನ್ನೊಬ್ಬರು ಬಂದು ಅಗೀತಾರೆ ಅಂತೆಲ್ಲ ಮಾತಾಡ್ಕೊಂಡ್ಬಂದ್ವಿ. ತುಂಬ ಖುಷಿ ಆಯಿತು, ಚೆನ್ನಾಗಿ ಮಾತಾಡೋರು. ಡ್ರಾಪ್ ಮಾಡಿದೆ ಈಗ ಸದ್ಯಕ್ಕೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಬಂದು ಕೂತಿದ್ದೀನಿ. ಯಾವುದೂ ಡ್ಯೂಟಿ ಬಿದ್ದಿಲ್ಲ, ಇನ್ನು ನೋಡಬೇಕು ಎಷ್ಟೊತ್ತು ಬೀಳುತ್ತೆ ಏನು ಅಂತ. ಸೊ ಆ ಗ್ಯಾಪಲ್ಲಿ ನಾವು ಇವಾಗ ಊಟ ಮಾಡ್ಕೊಬಿಡೋಣ. ಸೊ ಟೈಮ್ 2 ಗಂಟೆ ಆಲ್ರೆಡಿ. ಸೊ ನಮ್ಮ ಮಿಸಸ್ ಆಲ್ರೆಡಿ ಫೋನ್ ಮಾಡಿ ಕೇಳ್ತಿದ್ದಾಳೆ ಊಟ ಆಯ್ತಾ ಇಲ್ಲ ಅಂತ. ಸೊ ಅವಳು ಊಟ ಮಾಡಿದ್ದಾಳೆ, ನಾವು ಊಟ ಮಾಡ್ಕೊಳ್ಳೋಣ. ಸೊ ಡ್ಯೂಟಿ ಬಿದ್ದರೆ ಅಕ್ಸೆಪ್ಟ್ ಮಾಡ್ಕೊಂಡು ಹಿಂಗೇ ಊಟ ಮುಗಿದಾದ್ಮೇಲೆ ಸೊ ಡ್ಯೂಟಿ ಮಾಡೋಣ. ನೋಡಿ ಇವಾಗ ನಾನಿರೋದು ಇದೇ ಪ್ಲೇಸಲ್ಲಿ, ಯಲಹಂಕ ದೊಡ್ಡಬಳ್ಳಾಪುರ ಮೇನ್ ರೋಡಲ್ಲಿ. ಎಲ್ಲರೂ ಇವಾಗ ನಾವು ಊಟ ಮಾಡುವ ಸಮಯ. ಊಟ ಮಾಡ್ಕೊಳ್ಳೋಣ. ನಮ್ಮ ಬಾಕ್ಸು ಎಲ್ಲಿದೆ, ಕಾಳು ತಂದಿದ್ದೀನಿ ಊಟಕ್ಕೆ. ಸೊ ನೋಡ್ತಿರ್ಬೋದು, ಸೊ ಕಾಳು ತಂದಿದ್ದೀನಿ. ಕಾಳು, ಹುಳ್ಳಿಕಾಳು ಪ್ಲಸ್ ಹೀರೆಕಾಯಿ. ಸೊ ರಾತ್ರಿ ಮಾಡಿದ್ದು, ಬೆಳಗ್ಗೆ ಹಂಗೆ ಇತ್ತು. ಬೆಳಗ್ಗೆ ಅವರೆಲ್ಲ ಟಿಫನ್ ಮಾಡ್ಕೊಂಡು ಚಿತ್ರಾನ್ನ ತಿಂದರು. ನಾವು ರಾತ್ರಿ ಇರೋದು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದು ಎತ್ಕೊಂಡು ಇವತ್ತು ಬಂದಿದ್ದೀನಿ. ಬೆಳಗ್ಗೆ ನಾನೇನು ತಿಂದಿರಲಿಲ್ಲ.
ಸೊ ಹಾಗಾಗಿ ಇವತ್ತು ಹೀರೆಕಾಯಿ ಮತ್ತು ಹುಳ್ಳಿಕಾಳನ್ನ ಲಂಚ್ ತಿಂತಾಯಿದ್ದೀನಿ. ಸೊ ತಿನ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಇಲ್ಲಿವರೆಗೆ ಎಷ್ಟು ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಒಂದು 50 ರೂಪಾಯಿ ಕಡಿಮೆ 1000 ರೂಪಾಯಿ ಆಗಿದೆ. 3 ಡ್ಯೂಟಿ ಮಾಡಿದ್ದೀನಿ. ಸೊ ಇನ್ನು ಮುಂದೆ ಎಷ್ಟು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಹಾಗಾದರೆ ತಿನ್ಬಿಟ್ಟು ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸಾಕಾಗಿದೆ. ಸೊ ಇವಾಗ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಕೂತಿದೆ. ಡ್ಯೂಟಿ ಬಿದ್ದಿದೆ ಏರ್ಪೋರ್ಟ್ಗೆ. ಸೊ 500 ಚಿಲ್ಲರೆ ತೋರಿಸ್ತಿದೆ ಏರ್ಪೋರ್ಟ್ಗೆ, 23 ಕಿಲೋಮೀಟ್ರು. ಆದರೆ ಇಲ್ಲೇನು ಸಮಸ್ಯೆ ಗೊತ್ತಾ, 23 ಕಿಲೋಮೀಟ್ರಿಗೆ 500 ರೂಪಾಯಿ ಓಕೆ, ಒಳ್ಳೆ ಅಮೌಂಟೇ. ಇದು ಏನಂತ ಹೇಳಿದ್ರೆ ಟೋಲ್ ಅಮೌಂಟ್ ಇನ್ಕ್ಲೂಡ್ ಆಗಿರುತ್ತೆ. ಟೋಲ್ ಅಮೌಂಟ್ ಇನ್ಕ್ಲೂಡ್ ಆಗಿ 500 ರೂಪಾಯಿ ಕೊಟ್ಟರೆ ನಮ್ಗೆ ಲಾಸೇನೆ. ಅದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕಸ್ಟಮರ್ ಹತ್ರ ಮಾತಾಡ್ಕೊಂಡು, ಸರ್ ನೀವು 500 ರೂಪಾಯಿಂದ 500 ಚಿಲ್ಲರೆನೇ ಕೊಡಿ, ನಾನು ಒಳಗಡೆಯಿಂದ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರು ಏನಾರೋ ಒಪ್ಕೊಂಡ್ರೆ ಹೋಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ಹೋಗಲ್ಲ, ಕ್ಯಾನ್ಸಲ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದು ನಮಗೆ ಲಾಸ್ ಆಗುತ್ತೆ. ಸೊ ಬನ್ನಿ ಹಾಗಾದರೆ ಮಾತಾಡ್ಸೋಣ. ಕಸ್ಟಮರ್ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಓಕೆ ಅಂತ ಹೇಳಿದ್ರೆ ಹೋಗೋದು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ತೀನಿ ಅಷ್ಟೇ. ಸೊ ನೋಡಿದ್ರ, ನಾನು ಹೇಳಿಲ್ವಾ ಎಷ್ಟು ಕಡಿಮೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ 398 ಸಮಥಿಂಗ್ ಕೊಟ್ಟಿದ್ದೇನೆ. ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಈಗ. ಸೊ ನಾನು ಕಸ್ಟಮರ್ ಹತ್ರ ಮಾತಾಡಿದೆ, ಹಿಂಗೆ ಸರ್ ನಾವು ಟೋಲಲ್ಲಿ ಹೋದರೆ ತುಂಬ ಲಾಸ್ ಆಗುತ್ತೆ, ಅದಕ್ಕೆ ನಾನು ಟೋಲಲ್ಲಿ ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಎಷ್ಟು ತೋರಿಸ್ತಿದೆ ಅಷ್ಟೇ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಎಷ್ಟು ತೋರಿಸ್ತಿದೆ ಅಂತ ಕೇಳಿದಾಗ 490 ತೋರಿಸ್ತೈತೆ ಅಂತ ಹೇಳಿದ್ರೆ, ನಂಗೆ ತೋರಿಸಿದ್ದು 530 ತೋರಿಸಿದ್ದು. ಸೊ ಇಲ್ಲ ಸರ್ ನನಗೆ 530 ಇದೆ, 530ನ ಕೊಟ್ಬಿಟ್ಟು ನನಗೆ. ಸೊ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನಾನ್ ಟೋಲಲ್ಲಿ ಅಂತ ಹೇಳಿದೆ. ಅದಕ್ಕೆ ನಾನ್ ಟೋಲಲ್ಲಿ ಬೇಡ ಸರ್, ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಏನು ಟೈಮ್ ಏನಾಗಲ್ಲ ಸರ್, ನಾನು ಕರ್ಕೊಂಡು ಹೋಗ್ತೀನಿ ಕರೆಕ್ಟಾಗಿ, ಒಂದು 5 ಮಿನಿಟ್ಸ್ ಅಷ್ಟೇ ಡಿಫ್ರೆಂಟ್ ಬರೋದು, ಕರ್ಕೊಂಡು ಹೋಗ್ತೀನಿ, ಎಷ್ಟು ಅಮೌಂಟ್ ತೋರಿಸ್ತೀವಿ ಅಷ್ಟೇ ಕೊಡಿ ಸರ್ ಅಂತ. ಯಾಕೆ ಅಂತ ಹೇಳಿದ್ರೆ ನಾನು ಇದು ಬುಕ್ಕಿಂಗೆಲ್ಲ ಕರ್ಕೊಂಬಂದೆ ಅಂತ ಹೇಳಿದ್ರೆ, ಇಲ್ಲಿಗೆ ಬಂದರೆ ನಾನು ಕ್ಯಾನ್ಸಲ್ ಬಂದರೆ ಇಲ್ಲಿಗೆ ಬಂದಾಗ ನನಗೆ ಡ್ಯೂಟಿ ಕೊಡೋದಿಲ್ಲ. ಡ್ಯೂಟಿ ಕೊಟ್ಟರೆ ಏನು ಮಾಡ್ತೇನೆ, ಜಾಸ್ತಿ ಫೈನ್ ಹಾಕ್ಬಿಡ್ತೇನೆ ಜಾಸ್ತಿ. ಅದಕ್ಕೋಸ್ಕರ ನಾನು ಬುಕ್ಕಿಂಗಲ್ಲೇ ಬಂದು ಡ್ರಾಪ್ ಮಾಡಿದೆ ಕಸ್ಟಮರ್ನ. ತುಂಬ ಖುಷಿಯಾಗಿ ಎಷ್ಟು ಕೊಟ್ಟಿರ್ಬೋದು ನನಗೆ, ಇವಾಗ ಸ್ಕ್ರೀನ್ಶಾಟಲ್ಲಿ ಹಾಕ್ತೀನಿ ನೋಡಿ, 650 ಕೊಟ್ಟಿದ್ದಾರೆ ನನಗೆ ಕಸ್ಟಮರು. ತುಂಬ ಖುಷಿಯಾಗಿ ಕೊಟ್ಟರು. ಸೊ ಈ ಥರ ಕಸ್ಟಮರ್ ಹತ್ರ ಮಾತಾಡ್ಕೊ ಬಂದರೆ ಮಾತ್ರ ನಿಮಗೆ ವರ್ಕೌಟ್ ಆಗೋದು, ಇಲ್ಲಾಂದರೆ ವರ್ಕೌಟ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ನನಗೆ ಇವಾಗ ಒಂದು ಡ್ಯೂಟಿ ಬಿದ್ದಿದೆ, ಮತ್ತೆ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಸೊ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರೋದು. ಇದನ್ನು ನೋಡಿ, ಏರ್ಪೋರ್ಟು ಯಾವ ಥರ ವ್ಯೂ ಇದೆ, ಸಕ್ಕತ್ತಾಗಿದೆ. ಅದು ನಾನು ತೋರಿಸ್ತಾ ಇರೋದು ಇವಾಗ ತಾಜ್ ಹೋಟೆಲು ಇದೆ, ಈ ಏರ್ಪೋರ್ಟ್. ಇಲ್ವಾ ಅಣ್ಣ? ಹಾಂ 50 ರೂಪಾಯಿ ಹಾಕಲ್ಲ ಬೇಡ ಅಣ್ಣ. ಗೊರಗುಂಟೆಪಾಳ್ಯ ಸಿಗ್ನಲ್ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಸೊ ನಾನು ಏರ್ಪೋರ್ಟಿಂದ ಗೊರಗುಂಟೆಪಾಳ್ಯ ಹತ್ರ ಇರೋ ತಾಜ್ ಹತ್ರ ಡ್ರಾಪ್ ಇತ್ತು, ಅಲ್ಲಿಗೆ ಡ್ರಾಪ್ ಮಾಡಿದೆ. ಆ್ಯಕ್ಚುಲಿ ಆ ಕಸ್ಟಮರ್ ಎಲ್ಲಿಗೆ ಹೋಗ್ಬೇಕಾಯ್ತು ಅಂತ ಹೇಳಿದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಾಯ್ತು ಅವರು. ಸೊ ಬೈ ಮಿಸ್ಟೇಕಾಗಿ ತಾಜ್ ಅಂತ ಡ್ರಾಪ್ ಲೊಕೇಶನ್ ಹಾಕ್ಬಿಟ್ಟವ್ರೆ. ಸೊ ಅಲ್ಲಿಂದ ಎಕ್ಸ್ಟ್ರಾ ಕೊಡಿ ಅಂತ ಹೇಳಿದೆ, ಅವ್ರು ಕೊಡೋಕೆ ರೆಡಿ ಇರಲಿಲ್ಲ. ಇಲ್ಲಿಂದ ಬೇರೆ ಬುಕ್ ಮಾಡ್ತೀನಿ ಅಂತ ಹೋದ್ರು ಅವರು. ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಕೂತ್ಕೊಂಡೆ, ಫುಲ್ಲು ಜಾಮ್ ಆಗಿದೆ. ಮತ್ತು ಕಸ್ಟಮರ್ನ ಕೇಳಿದೆ, ಸರ್ ಹಿಂಗೆ ಟೋಲಲ್ಲಿ ಹೋದ್ರೆ ನಮ್ಗೊಂದು ಸ್ವಲ್ಪ ಲಾಸ್ ಆಗುತ್ತೆ, ಸೊ ಎಷ್ಟು ತೋರಿಸ್ತಿದೆ ಅಷ್ಟೇ ಕೊಡಿ ಅಂತ ಹೇಳ್ಬಿಟ್ಟು ಅವರು ಒಪ್ಪಲಿಲ್ಲ. ಸೊ ನಮಗೆ ಸರ್ ಬಿಲ್ ಕೊಡಬೇಕು, ಕಂಪ್ನಿಯವ್ರಿಗೆ ನಾವು ಬಿಲ್ ಕೊಡಬೇಕು. ಸೊ ಹಾಗಾಗಿ ನಮ್ಗೆ ಲಾಸ್ ಆಗುತ್ತೆ, ನಾವು ಜೋಬಿಂದ ಕೊಡಬೇಕಾಗುತ್ತೆ, ಅದಕ್ಕೆ ಆಗೋದಿಲ್ಲ. ಸೊ ನೀವು ಹಂಗೆ ಹೋಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನೇ ಮಾಡೋಕ್ಕಾಗುತ್ತೆ, ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಬೇರೆ ಬರೋಕ್ಕಾಗಲ್ಲ. ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಅಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಆಗೋಲ್ಲ. ಹೊರಗಡೆ ಬಂದು ಅಲ್ಲಿ ಒಂದು ಪಿಕಪ್ ಪಾಯಿಂಟ್ ಇದೆ, ಪಿಕಪ್ ಪಾಯಿಂಟ್ ಹತ್ರ ಎಲ್ಲ ಸೆಕ್ಯೂರಿಟಿರೆಲ್ಲ ಚೆಕ್ ಮಾಡಿ ಹೊರಗಡೆ ಕಳಿಸ್ತಾರೆ. ಸೊ ಹೊರಗಡೆ ಬಂದು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಅಮೌಂಟ್ ತೋರಿಸ್ತದೆ ಅಷ್ಟೇ ಅಮೌಂಟು ನಮಗೂ ಬರೋದೆ. ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ದೇ ಬಂದೆ. ಸೊ ಡ್ರಾಪ್ ಮಾಡಿದ್ದೀನಿ. ಡ್ರಾಪ್ ಮಾಡಿಬಿಟ್ಟು ಇವಾಗ ಇನ್ನೂ ಡ್ಯೂಟಿಗಳು ಬೀಳ್ತೇವೆ ಎಲ್ಲ 100 ರೂಪಾಯಿ ಡ್ಯೂಟಿ. ಫುಲ್ ಟ್ರಾಫಿಕ್ ಜಾಮ್ ಬೇರೆ ಇದೆ, ಅದಕ್ಕೆ ಸೈಡಲ್ಲಿ ಹಾಕಿ ಕೂತಿದ್ದೀನಿ. ನೋಡ್ಬೇಕು, ಹಿಂದೆಗಡೆ ಪೊಲೀಸ್ ಅಣ್ಣ ಬೇರೆ ನೋಡ್ತಾವ್ರೆ. ಸೊ ಗಾಡಿ ಮೂವ್ ಮಾಡಬೇಕು, ಗಾಡಿ ಮೂವ್ ಮಾಡಿಬಿಟ್ಟು ಹೋಗ್ಬೇಕು. ಮಾಲಾ ಫೇಶಿಯಲ್ ಹತ್ರ ಇದ್ದೀನಿ. ಈ ಕಡೆ ನೋಯ್ತಾನೂ ಇಲ್ಲ, ಉರಿತಾನೂ ಇಲ್ಲ. ಈ ಏನಾರ ನುಂಗಾದ್ಮೇಲೆ ಇಲ್ಲಿ ಗಂಟೆ ತವಸೆ ಹಾಕೊಂಡು ನೋಯ್ತಾ ಇರ್ತದಲ್ಲ, ಹಂಗೆ ಲೈಟಾಗಿ ನೋಯ್ತೈತೆ. ಮೋಸ್ಟ್ಲಿ ಗ್ಯಾಸ್ಟ್ರಿಕ್ ಏನೋ ಆಗಿರ್ಬೋದು. ಸೊ ಇವಾಗ ಟೈಮ್ ಬಂದು 5 ಕಾಲಾಗಿದೆ. ಸೊ ಕಾಫಿ ಕುಡಿಯೋಂಥ ಟೈಮು. ಕಾಫಿ ಕುಡ್ಕೊಂಡು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡಮ್ಮ. ನಾನಿವಾಗ ಗೊರಗುಂಟೆಪಾಳ್ಯದಿಂದ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಅಂದರೆ ಮಾಲಾ ಫೇಸಿಗೆ ಡ್ರಾಪ್ ಇತ್ತು, ಅಲ್ಲಿ ಡ್ರಾಪ್ ಮಾಡಿದೆ. ಸೊ ಕಸ್ಟಮರ್ ಒಳ್ಳೆ ಕಸ್ಟಮರು, 10 ರೂಪಾಯಿ ಜಾಸ್ತಿನೇ ಕೊಟ್ಟ. ಸೊ
ಸೊ ಇವಾಗ ಒಂದು ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡಮ್ಮ. ಸೊ ನಾನಿರುವಂಥ ಜಾಗ ಇದೆ ಹೈದರಾಬಾದ್ ಮೇನ್ ರೋಡು, ಬಳ್ಳಾರಿ ಮೇನ್ ರೋಡು. ಸೊ ಇದೇ ಅದು ಗೊತ್ತಾ ಜಿ ಕೆ ವಿ ಕೆ ಎಂಟ್ರೆನ್ಸಲ್ಲಿ ನಾನಿದ್ದೀನಿ. ಏನೋ ಫಂಕ್ಷನ್ ಏನೋ ನಡೀತಾ ಇದೆ ಮೋಸ್ಟ್ಲಿ. ಸೊ ಒಂದು ಗೇಟ್ನ ಕ್ಲೋಸ್ ಮಾಡಿದ್ದಾರೆ, ಆ ಗೇಟ್ ಹತ್ರನೇ ನಾನು ನಿಲ್ಸಿದ್ದೀನಿ. ಸೊ ಬನ್ನಿ, ಇಲ್ಲೆಲ್ಲಾದರೂ ಅಂಗಡಿ ಕಾಫಿ ಕುಡಿಯಬೇಕು, ಯಾವ್ದಾರು ಅಂಗಡಿ ಇದ್ದರೆ ನೋಡ್ಬಿಟ್ಟು ಸೊ ಕಾಫಿ ಕುಡಿಯೋಣ. ಕಾಫಿ ಕೇಳಿದೆ, ಕಾಫಿ ಸಿಗಲಿಲ್ಲ. ಕಬ್ಬನ್ ಜ್ಯೂಸ್ ಕೊಡೋಣ ಅಂತ ಹೇಳ್ಬಿಟ್ಟು ಕಬ್ಬನ್ ಜ್ಯೂಸ್ ಹತ್ರ ಬಂದಿದ್ದೀನಿ. ಸೊ ರೆಡಿ ಮಾಡ್ತಾ ಇದ್ದೀರಾ? ಸೊ ಕಾಫಿ ಸಿಗಲಿಲ್ಲ, ಕಬ್ಬನ್ ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇದ್ದೀನಿ. ಮಾಲಾ ಫೇಶಿಯದಲ್ಲಿ ಬುಕ್ಕಿಂಗ್ ಬಿದ್ದಿದೆ. ಸೊ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ನೋಡಿ ಮಾಲಾ ಫೇಶಿಯಲ್ ಸಕ್ಕತ್ತಾಗೈತೆ. ಸೊ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಬನ್ನಿ, ಇಲ್ಲಿ ಸೆಕ್ಯೂರಿಟಿ ಅವರು ಬಿಡೋದೆಲ್ಲ ಬಿಡಬೇಕು, ನಡೀರಿ ಅಂತ ಇರ್ತಾರೆ. ಸೊ ಅದಕ್ಕೆ ವಿಡಿಯೋ ಆಮೇಲೆ ಮಾಡೋಣ. ಸೊ ಮಾಲಾ ಫೇಶಿಯಲ್ ಬ್ಯಾಕ್ ಸೈಡಿಂದ ಬಂದರೆ ಹಿಂಗೆ ಬರ್ಬೋದು. ಮುಂದಕ್ಕೆ ಹೋದರೆ ಒಳ್ಳೆ ಸಾಕಾಗಿರ್ತದೆ ಮಾತ್ರ ಇದು. ಇಲ್ಲಿ ಅವಾಗ ಸ್ಟಾರ್ಟಿಂಗಲ್ಲಿ ಏನು ಮಾಡಿದರು ಅಂದರೆ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಫ್ರೀಸ್ ಮಾಡಿಬಿಟ್ಟಿದ್ರು ಒಂದು ಸ್ವಲ್ಪ ದಿನ. ಏನೆಲ್ಲ ಬರೋ ಜನ ಎಲ್ಲ ನುಗ್ತವ್ರೆ ಅಂತ ಹೇಳ್ಬಿಟ್ಟು ಎಂಟ್ರಿ ಫೀಸ್ ಮಾಡಿದ್ದಾರೆ. ಇವಾಗೇನು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ತುಂಬ ದೊಡ್ಡದಾಗೆ ಐತೆ ಇದು. ಇಲ್ಲೂ ಹೋಗ್ಬೋದು, ಇದೆ ಆದಾಗಿದೆ. ಸೊ ಬನ್ನಿ ಪಿಕಪ್ ಮಾಡೋಣ. ಪಿಕಪ್ ಮಾಡಿಬಿಟ್ಟು ಆಮೇಲೆ ಮಾಡ್ತೀನಿ. ಎಲ್ಲಿಗೆ ಡ್ರಾಪ್ ಅಂತ ಗೊತ್ತಿಲ್ಲ, ಇದ್ದೇವೆ ಸುಮ್ಮನೆ ಅಕ್ಸೆಪ್ಟ್ ಮಾಡಿಬಿಟ್ಟೆ. 500 ರೂಪಾಯಿ ಅಂತ ಹೇಳ್ಬಿಟ್ಟು. ಸೊ ಇದು ಫ್ರಂಟ್ ಗೇಟು, ಮಾಲ್ ಫ್ರಂಟ್ ಗೇಟು. ಸೊ ಕಸ್ಟಮರ್ ಅಲ್ಲಿ ಎಕ್ಸಿಟಲ್ಲಿ ಇದ್ದಾನಂತೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ಸೊ ಬನ್ನಿ, ಹೆಂಗೆ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ. ಸೊ ನೋಡಿ ಎಷ್ಟು ಕತ್ಲೆ ಆಗ್ಬಿಟ್ಟಿದೆ. ಈಗ ಟೈಮ್ ಬಂದು 7:45, 8 ಗಂಟೆ ಹತ್ತತ್ರ ಆಯ್ತಾ ಬಂತು. ಸೊ ನಾನು ಮಾಲಾ ಫೇಶಿಯಿಂದ ಈ ಪ್ಲೇಸ್ಗೆ ಬಂದಿದ್ದೀನಿ. ಇದು ಯಾವ ಪ್ಲೇಸ್ ಅಂತ ಹೇಳಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಇದು. ಸೊ ಈ ಕಡೆ ಹೋದರೆ ಕೆಂಗೇರಿ ಮೇನ್ ರೋಡ್, ಮೈಸೂರು ರೋಡ್ ಸಿಗುತ್ತೆ. ಈ ಕಡೆ ಹೋದರೆ ವಿಷ್ಣುವರ್ಧನ್ ಸರ್ ಸಮಾಧಿ ಮತ್ತು BGS ಹಾಸ್ಪಿಟ್ಲ್ ಸಿಗುತ್ತೆ. ಇಲ್ಲಿದೆ ನೋಡಿ, ಡಾಮಿನೋಸ್ ಇದೆ. ಸೊ ಇಲ್ಲೊಂದ್ಸಲ ನಾನು ಈ ಬಿಲ್ಡಿಂಗಿಂದ ಪಿಕಪ್ ಮಾಡ್ಕೊಂಡು ಕೊಡಗು ಮಡಿಕೇರಿ ಟ್ರಿಪ್ ಮಾಡಿದೆ 3 ದಿವಸ. ಸೊ ಅದು ಜ್ಞಾಪನ ನನಗೆ. ಬನ್ನಿ ಇವಾಗ ಒಂದು ಕಾಫಿ ಕುಡಿಯೋಣ ಸ್ಟ್ರಾಂಗಾಗಿ. ಇಲ್ಲಿ ಒಂದು ಅಂಗಡಿ ಇದೆ ಇಲ್ಲಿ. ಸೊ ಕಾಫಿ ಕುಡಿದಿದೆ ಫಸ್ಟು. ಕಾಫಿ ಕುಡ್ಕೊಂಡು ನೋಡಮ್ಮ. ವಿಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ನೋಡೋಣ. ಸೊ ನೆನ್ನೆ ಇದೇ ಟೈಮಿಂಗ್ಸಲ್ಲಿ ನಾವು ನಮ್ಮ ಹೆಂಡತಿ ಎಲ್ಲೋ ಕರ್ಕೊಂಡು ಹೋಯ್ತಾದ್ಲು ಅಂತ ಹೇಳಿದ್ನಲ್ಲ, ಅದು ಇನ್ನೂ ಏನು ಫೈನಲ್ ಆಗಿಲ್ಲ. ಸೊ ಅದು ಫೈನಲ್ ಆದಮೇಲೆ ನಿಮ್ಗೆ ಹೇಳ್ತೀನಿ ಎಲ್ಲಿಗೆ ಕರ್ಕೊಂಡು ಹೋಗಿದ್ಲು, ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಮರ್ತಿಲ್ಲ, ಹೇಳ್ಬೇಕು ಅಂದ್ಕೊಂಡಿದ್ದೆ ಇವತ್ತು. ಬಟ್ ಇನ್ನೂ ಅಲ್ಲಿ ಫೈನಲ್ ಆಗಿಲ್ಲ, ಆದ್ದರಿಂದ ಹೇಳಿಲ್ಲ. ಇವಾಗ ಬನ್ನಿ ಕಾಫಿ ಕುಡಿಯೋಣ. ಕಾಫಿ ಕುಡಿದ್ಬಿಟ್ಟು ಮುಂದಕ್ಕೆ ಯೋಚನೆ ಮಾಡೋಣ ಏನು ಮಾಡೋದು ಅಂತೇಳಿ. ಸ್ಟ್ರಾಂಗಾಗಿ ಒಂದು ಕಾಫಿ ಕುಡ್ಕೊಂಡು ಬಂದೆ, ಮತ್ತು ಅದ್ರ ಜೊತೆಗೆ 1-2 ಚಕ್ಲಿ ಮತ್ತು ಒಂದು 10 ರೂಪಾಯಿಗೆ ಕಡಲೆ ಬೀಜನೂ ತಿಂದ್ಕೊಂಡು ಬಂದೆ. ಇನ್ನೂ ಯಾವುದೂ ಡ್ಯೂಟಿ ಬಿದ್ದಿಲ್ಲ. ಸೊ ನೋಡ್ತೀನಿ, ಟೈಮ್ ಇವಾಗ 8 ಗಂಟೆ. 2 ಆ್ಯಪಲ್ಲು ಆನ್ ಮಾಡಿದ್ದೀನಿ. ಸೊ ಯಾವ್ದಾರು ಬಿದ್ದರೆ ಎತ್ಕೊಂಡು ಹೋಗ್ತಾ ಇರೋದೆಯಾ. ಸೊ
ನಾನು ನೆನ್ನೆ ಬೇಗನೆ ಹೊಂಟೋಗ್ಬಿಟ್ಟಿದೆ 7 ಗಂಟೆಗೆ. ಗೈಸ್, ಈ ದಿನದ ಕೊನೆ ಟ್ರಿಪ್ಪು ಇವಾಗ ಡ್ರಾಪ್ ಮಾಡಿದೆ. ಇಲ್ಲಿಗೆ ನೋಡಿ ಡ್ರಾಪ್ ಮಾಡಿದ್ದು ಪಟ್ಟಿಯಪಾಳ್ಯದ ಹತ್ರ ಸಿಗ್ನಲ್ ಹತ್ರ ಇಲ್ಲಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿಬಿಟ್ಟು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದು 11:15. ಸೊ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿ 11:15ಗೆ ಸೊ ನಾನು ಡ್ಯೂಟಿನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಯಿಂದ ಇಲ್ಲಿವರೆಗೂ ಎಷ್ಟು ಅವರ್ ಆಯಿತು ಅಂತ ಹೇಳಿದ್ರೆ 13 ಅವರ್ ಆಗಿದೆ. 13 ಅವರಲ್ಲಿ ಎಷ್ಟು ನಾನು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ಇವಾಗ ಹೇಳುವಂಥ ಸಮಯ. ಸೊ ಬನ್ನಿ ಇವಾಗ ಅದು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ. ನಾನು 2 ಆ್ಯಪಿಂದ ನಾನು ಟೋಟಲಿ 3100 ಟೋಟಲ್ ಅಮೌಂಟ್ ಮಾಡಿರೋದು. ಅದರಲ್ಲಿ ಒಂದು 200 ರೂಪಾಯಿ ನಾನು ಕೈ ಬಾಡಿಗೆ ಮಾಡಿದ್ದೀನಿ. ಅದು ಸೇರಿ 3300. ಸೊ ಒಂದರಲ್ಲಿ 2900 ಮಾಡಿದ್ದೀನಿ, ಮತ್ತು ಇನ್ನೊಂದರಲ್ಲಿ 200 ರೂಪಾಯಿ ಮಾಡಿದ್ದೀನಿ. ಅದಾದಮೇಲೆ ಕೈ ಬಾಡಿಗೆ ಅಂತ 200 ರೂಪಾಯಿ ಮಾಡಿದ್ದೀನಿ. ಬೇಕು ಅಂದರೆ ನಾನು ಕೆಳಗಡೆ ಹಾಕಿರ್ತೀನಿ ಸ್ಕ್ರೀನ್ಶಾಟು, ನೋಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲೇವರೆಗೂ ಬಾಯ್.